ಹರೇ ಕೃಷ್ಣ. ಯಾದವಾರ್ಯರು ಪುಣ್ಯ ದಿವಸ ಅವರು ಒಂದು ಕತೆ ಒಂದು ನಮ್ಮ ಕಡೆ ಶ್ರೀಮುಷ್ಣ ಅಂಥೇಳಿ ತಮಿಳುನಾಡಲ್ಲಿ ಅಷ್ಟಮಹಾಕ್ಷೇತ್ರಲ್ಲ ಒಂದು ಕ್ಷೇತ್ರ ಮಹಾಕ್ಷೇತ್ರ ಭೂವರಾಗ ಕ್ಷೇತ್ರ ಅಲ್ಲಿ ನಡೀತು. ಅಲ್ಲಿ ಒಂದು ನಮ್ಮ ಶ್ರೀಮದಾಚಾರ್ಯರು ಚಾತುರ್ಮಾಸಕ್ಕೆ ಮಾಡಿದ್ದಾರೆ. ಅಲ್ಲಿ ಶ್ರೀಮದಾಚಾರ್ಯ ದಂಡತೀರ್ಥ ಮಾಡಿದ್ದಾರೆ. ಅಷ್ಟು ಮಹಿಮೆ ಉಳ್ಳ ಕ್ಷೇತ್ರ ಅದು. ಅಲ್ಲಿ ಏನಾಗಿದೆ, ಒಂದು ದಿವಸ ಅಲ್ಲಿ ಶ್ರೀಮುಷ್ಣಾಚಾರ್ಯ ಅಂತ ಒಬ್ಬರು ಇದ್ದರಂತೆ. ಆ ಶ್ರೀಮುಷ್ಣಾಚಾರ್ಯವರು ಅಲ್ಲಿ ಸುಧಾಮಂಗಳ ಮಾಡ್ತಾರೆ ಕಾರ್ಯಕ್ರಮ. ದೊಡ್ಡ ಹೈ ಲೆವೆಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡೋ ಕಾಲಕ್ಕೆ ಎಲ್ಲ ಆಗ್ತದೆ ಸಂಭ್ರಮವಾಗಿ. ಆಗ ಅವ್ರು ನೆನೆಸಿರಂತೆ, ಯಾದವಾರಿ ಇದ್ದರೆ ಚೆನ್ನ ಇರ್ತಾರೆ, ಯಾದಪ್ಪ ಇದ್ದಾರೆ ಅಂತ ಹೇಳಿದ್ರಂತೆ. ಈ ಶ್ರೀಮುಷ್ಣಕ್ಕೆ ಯಾದವಾರ್ಯರು ಬಂದಿದ್ದಾರೆ. ಶ್ರೀಮುಷ್ಣ ವರಾಗ ದೇವರು ನೋಡಬೇಕು, ಇವರು ಸುಧಾಮಂಗಳನ್ನ ಕೇಳಿತ್ತಂತ ಅಲ್ಲಿ ಮಾಡ್ತಾರೆ ಎಂಬುದು ಗೊತ್ತಾಯಿತು. ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಬೇಕು ಅಂತ ಬಂದ್ರಂತವ್ರು. ಬಂದರ ಮೇಲೆ ಇವರು ನೋಡ್ತಾರೆ, ಯಾದವಾರ್ಯರು ಬಂದರೆ ಚೆಂದ ಇರ್ತಲ್ಲ ನೆನೆಸೋ ಕಾಲಕ್ಕೆ ಇವರು ಕಣ್ಣಿಗೆ ಕಾಣಿಸಿರಂತೆ. ಒಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದರಂತೆ, ಇಲ್ಲಿ ಮೂಲೆ ಒಳಗೆ ತಾನು ಯಾದವಾರ್ಯರನ್ನು ತೋರಿಸ್ಲಂಗೆ ಕೂತ್ಕೊಂಡಿದ್ದರಂತೆ. ಆಮೇಲೆ ಇವರು ನೋಡಿಬಿಟ್ಟಿದ್ದಾರೆ. ಸಂತೋಷ ಒಬ್ಬರೊಬ್ಬರಿಗೆ ಆಯಿತು, ಸಂತೋಷ ಆಯಿತು. ಮಂಗಳ ಕಾರ್ಯಕ್ರಮ ಎಲ್ಲ ಭಾಳ ಏರ್ಪಾಡೆಲ್ಲ ಆಗ್ತಾಯಿತ್ತು. ಇಲ್ಲಿ ಏನಂತಂದರೆ, ಇಲ್ಲಿ ಶ್ರೀಮುಷ್ಣದಲ್ಲಿ ಒಂದು ಮುಸಲ್ಮಾನ್ ರಾಜ ಒಬ್ಬ ಇದ್ದಂತೆ. ಆ ಮುಸಲ್ಮಾನ್ ರಾಜ ಎಲ್ಲ ಮಾಧ್ವರಿಗೆ ಮಾನ್ಯ, ಅವರಿಗೆ ಬೇಕಾದ ಆಹಾರ ಪದಾರ್ಥಗಳು, ಹಸಿ ಪದಾರ್ಥಗಳನ್ನ ಕೊಡ್ತಾ ಇದ್ದಂತೆ ಬ್ರಾಹ್ಮರಿಗೆಲ್ಲ, ಮಾಧ್ವರಿಗೆಲ್ಲ. ಅದು ಏನಾಗಿದೆ, ಆವಾಗ ಒಂದು ಏನೋ ಮನಸ್ತಾಪದಿಂದ ಅವನು ಕೊಡೋದನ್ನು ನಿಲ್ಲಿಸಿಬಿಟ್ಟಿದ್ದಾನೆ, ಮಾನ್ಯ ಕೊಡೋದನ್ನು. ಆಗ ಮುಸ್ಲಿಂ ರಾಜನ ಹೆಂಡತಿ ಏನು ಮಾಡಿದ್ದಾಳೆ, ಈ ಬ್ರಾಹ್ಮರಿಗೆಲ್ಲ ನಿಲ್ಲಿಸಬಾರ್ದು, ಬ್ರಾಹ್ಮರು ಚೆನ್ನಾಗಿದ್ದಿರ್ತಾರೆ, ನಾವು ಚೆನ್ನಾಗಿರ್ಲಿಕ್ಕಾಗೋದು ಅಂಥೇಳಿ ಆ ಬ್ರಾಹ್ಮರಿಗೆಲ್ಲ ಗಂಡನಿಗೆ ಗೊತ್ತಾಗಲ್ಲ ಹಂಗೆ ಕೊಡ್ತಾ ಇದ್ದಿಲ್ಲಂತೆ. ಗಂಡನಿಗೆ ಗೊತ್ತಾಗಲ್ಲ, ಯಾವ ಕೆಲಸ ಮಾಡಬಾರ್ದು, ಆದರೆ ಇಂಥ ಥರ ಸತ್ಕಾರ್ಯ ಮಾಡಿ ಆ ಗಂಡನೇನು ಪುಣ್ಯ ಬರಲಿ ಅಂತ ಒಂದು ಅದರಲ್ಲಿ ಮಾಡಿದ್ದಾಳೆ ಅವಳು. ಹಂಗೆ ಗಂಡ ಗೊತ್ತಾಗಲ್ಲ ಹಂಗೆ ಮಾಡಿದ್ದಾಳೆ. ಇದು ಏನಾಗಿದೆ, ಇಷ್ಟು ಧರ್ಮನೆಲ್ಲ ತಡೆಯಾದ ಕಾರಣ ಅವಾಗ ಏನಾಗಿತ್ತು, ಅವನು ಮಾಡಿದ ಕಾರಣ ಅವನಿಗೆ ಬಂತು ಅಂತಂದು ರೋಗ. ಈಗ ಕ್ಯಾನ್ಸರ್ ಅಂತಾರಲ್ಲ, ಅದು ಹಂಗೆ ದೊಡ್ಡ ಗೆಡ್ಡೆ ಅಂತೆ ಬೆನ್ನು ಒಳಗೆ. ಆ ಗೆಡ್ಡೆ ಅವನಿಂದ ಮಲಿಕೊಳ್ಳೋಕ್ಕಾಗಲ್ಲ, ಅಂಗತ್ನ ಮಲಿಕೊಳ್ಳೋಕ್ಕಾಗಲ್ಲ, ಬೊಕ್ಕ ಬರ್ಕನ ಅಷ್ಟೊತ್ತು ಮಲಿಕೊಳ್ಳೋಕ್ಕಾಗತ್ತೆ ಹೇಳ್ರಿ, ಅದನ್ನು ಮಲ್ಕೊಳ್ಳೋಕ್ಕಾಗಲ್ಲ. ತುಂಬ ಅವಸ್ಥೆ ಪಡ್ತಾ ಇದ್ದಿದ್ದಾನೆ. ರಾತ್ರಿ ನಿದ್ದೆ ಇಲ್ಲಂತವನಿಗೆ, ಚೀರಾಡ್ತಾ ಇರಮಂತೆ. ಆಗ ಅವನ ಹೆಂಡತಿ ಪ್ರಾರ್ಥನೆ ಮಾಡಿಕೊಂಡಂತೆ ಶ್ರೀಮುಷ್ಣ ಭೂವರಾಗ ದೇವರತ್ಲಿ, ಅಪ್ಪ ನೀನು ನನ್ನ ಗಂಡ ಮಾಡಿದ ತಪ್ಪು ನಾ ಕ್ಷಮಾ ಕೇಳ್ಕೊತಾನೆ, ಅದರಿಂದ ನನ್ನ ಗಂಡನಿಗೆ ರೋಗ ಪರಿಹಾರ ಮಾಡಿಸಿ, ನೀನು ನಾ ಏನು ಉಂಟೋ ನಿಮಗೆ ಎಲ್ಲ ಮಾಡ್ತೇವೆ ನಾನು ಗಂಡನ ಮೂಲಕವೇ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡ್ರಂತ ಭೂವರಾಗ ದೇವರಿಗೆ. ಆಗ ಏನಾಗಿದೆ, ಒಂದು ದಿವಸ ಯಾವಾಗ ರಾತ್ರಿ ಒದ್ದಾಡ್ತಾರೆ ನಿದ್ದೆ ಇಲ್ಲಂಗೆ. ಒಂದು ದಿವಸ ತುಂಬ ನಿಶಬ್ದವಾಯ್ತಂತೆ. ಇವಳಿಗೆ ಸ್ವಲ್ಪ ಭಯ ಬಂದುಬಿಡ್ತಂತೆ, ಏನಪ್ಪ ಗಂಡ ನಿದ್ದೆ ಮಾಡ್ತಾ ಇದ್ದಾನಲ್ಲ, ನಿದ್ದೆ ಮಾಡ್ದಾನ ಇಲ್ಲ ಇದ್ದಾನ ಇಲ್ವಾ ಅನ್ನೋ ಡೌಟ್ ಬಂದು ಹತ್ತಿರ ಹೋಗಿ ನೋಡಿದ್ದಾಳೆ. ನೋಡಿದರೆ ಮೂಗಿಂದ ಶ್ವಾಸ ಬರ್ತಾ ಇದ್ದದೆ. ಆಮೇಲೆ ನೋಡಿದರೆ ಹಾಸಿಗೆಲ್ಲ ಒಂದೇ ರಕ್ತವಾಯ್ತಂತೆ ಆ ಮುಸಲ್ಮಾನ್ ರಾಜನಿಗೆ, ಆ ಹಾಸಿಗೆಲ್ಲ. ಆಮೇಲೆ ಇವಳು ಸರಿ ಏನೋ ಇರಲಿ, ಸ್ವಲ್ಪ ಮಲಿಕೊಂಡಾನ, ಏನೋ ಬೇಕಾದ್ರೆ ಸ್ವಲ್ಪ ತಾಳಿ ಎಬ್ಬಿಸೋಣ ಅಂತ ಸ್ವಲ್ಪ ತಾಳಿ ಹೋಗಿ ಎಬ್ಬಿಸಿದ್ದಾಳೆ. ಎಬ್ಬಿಸಿ ಬೆಳಗಾಯಿತು. ಎಬ್ಬಿಸಿದ್ರೆ ಅವನು ಚಿಕ್ಕಂತ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾನಂತ ರಾಜ ಎದ್ದು ಕೂತ್ಕೊಂಡು, ಏನಾಯಿತು ನಿಮಗೆ, ಯಾವಾಗಲೂ ಒದ್ದಾಡ್ತಾರೆ, ನಿದ್ದೆ ಮಾಡಲಾಗಿದ್ದಿರಲ್ಲ, ಇವತ್ತು ಯಾಕೆ ಇಷ್ಟು ಚೆಂದ ನಿದ್ದೆ ಮಾಡಿದ್ರಿ ನೀವು, ಚೆನ್ನಾಗಿ ಎದ್ದು ಕೂಡ್ತಾಯಿದ್ರಿ, ಆರಾಮ ಮಾತಾಡ್ತಾ ಇದ್ದಿರಲ್ಲ, ಏನಾಯಿತು ಅಂತ ಕೇಳಿದ್ದಾಳೆ ಹೆಂಡತಿ. ಆವಾಗ ಆ ಮುಸಲ್ಮಾನ್ ರಾಜ ಹೇಳಿದಂತೆ, ನನಗೆ ರಾತ್ರಿ ಕನಸು ಬಂತು, ಕನಸಲ್ಲಿ ಒಂದು ಸ್ವಲ್ಪ ಕಪ್ಪು ಬಣ್ಣದ ಒಂದು ಬ್ರಾಹ್ಮರು ಬಂದರು, ಅವ್ರ ಕೈಯಲ್ಲಿ ಒಂದು ಹಂದಿನ ಹಿಡ್ಕೊಂಡು ಬಂದಿದ್ದರು. ಆ ಹಂದಿ ಬಂದು ನನ್ನ ಬೆನ್ನಲ್ಲಿದ್ದ ಗೆಡ್ಡನ್ನೆಲ್ಲ ಹಲ್ಲಿಂದ ಕಚ್ಚಿ ಅದನ್ನೆಲ್ಲ ಸರಿ ಮಾಡಿತು. ಆಗ ನನಗೆ ನೋವು ನಿಂತಿತ್ತು, ನನಗೆ ಒಳ್ಳೆ ನಿದ್ದೆ ಬಂತು ಹಂಗೆ ಅಂತ ಅವನು ಹೇಳಿದ್ದಾನೆ. ಇಷ್ಟರಾಗಿ ಇಲ್ಲಿ ಏನು ಮಾಡಿದ್ದಾರೆ, ಶ್ರೀಮುಷ್ಣಾಚಾರ್ಯರು ಯಾದವಾರ್ಯರಲ್ಲಿ ಇಲ್ಲಿ ಒಂದು ಮುಸಲ್ಮಾನ್ ರಾಜ ಇದ್ದಾನ, ಅವನು ಬೇಕಾದಷ್ಟು ಉಪಕಾರ ಮಾಡಿದ್ದಾನೆ. ಸ್ವಲ್ಪ ಇವಾಗ ಏನೋ ಕಮ್ಮಿ ಆಗಿದೆ, ಆದರೆ ಅವನ ಹೆಂಡತಿ ಎಲ್ಲ ಮಾಡ್ತಾ ಇದ್ದಾಳೆ. ಅವನಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ನಿಮ್ಮ ದೊಡ್ಡವರು ಬಂದಿದ್ರಿ, ಹೋಗಿ ನೋಡಿ, ಅವನಿಂದ ಎದ್ದು ಬರಂಗಲ್ಲ, ನಾವೇ ಅವನಿಗೆ ಹೋಗಿ ಆಶೀರ್ವಾದ ರೂಪದಲ್ಲಿ ಹೋಗಿ ದರ್ಶನ ಮಾಡಬೇಕಲ್ಲಿ ಅಂತ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಯಾದವಾರ್ಯರನ್ನ ಕರ್ಕೊಂಡು ಶ್ರೀಮುಷ್ಣಾಚಾರ್ಯ ಆ ಮುಸಲ್ಮಾನ್ ರಾಜನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಹೋಗೋ ಕಾಲಕ್ಕೆ ಈ ಮುಸಲ್ಮಾನ್ ರಾಜ ತಕ್ಷಣ ಇವರಿಬ್ಬರಿಗೂ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ. ಏನಂತೂ ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು ಶ್ರೀಮುಷ್ಣಾಚಾರ್ಯಗೆ, ಏನು ಮೈ ಸರಿ ಇಲ್ಲಂಗಿತ್ತಲ್ಲ ನಿಮಗೆ, ಇಷ್ಟು ಚೆನ್ನಾಗಿದ್ದಿರಲ್ಲ ಇವಾಗಂದರೆ. ರಾತ್ರಿ ನಂಗೆ ಒಂದು ಕನಸು ಬಿತ್ತು ಅಂತ ಹೆಂಡತಿಲಿ ಹೇಳ್ತಾ ಇದ್ದಾನೆ ನೋಡ್ರಿ. ಆ ಕನಸಲ್ಲಿ ಹೇಳಿದಂಥ ಬಂದ ಬ್ರಾಹ್ಮರು ಇವರು ಅಂಥೇಳಿ ಯಾದವಾರ್ಯರನ್ನು ತೋರಿಸ್ತಾನಂತವನು. ಈ ಬ್ರಾಹ್ಮರು ತಾನೇ ಆ ಹಂದಿನ ಕರ್ಕೊಂಡು ಬಂದದ್ದು, ನನಗೆ ಮೈ ವಾಸಿ ಆಯಿತು ಅಂತ ಹೇಳೋಣ. ತುಂಬ ಸಂತೋಷ, ಇಬ್ಬರಿಗೇ ಒಳ್ಳೆ ಆಶೀರ್ವಾದ ಅನುಗ್ರಹ ಆಯಿತು. ಆ ಬ್ರಾಹ್ಮರಿಯ ನಿಲ್ಲಿಸಿದ.
ಆ ಬ್ರಾಹ್ಮರಿಂದ ಮತ್ತು ದೇವರು ಅವನ ಹೆಂಡತಿ ಪ್ರಾರ್ಥನೆ ಮಾಡಿಕೊಂಡಳು. ಅದೇ ಬ್ರಾಹ್ಮಣರ ಮೂಲಕವೇ ಹಂದಿ ರೂಪದೊಳಗೆ ಆ ಬ್ರಾಹ್ಮಣ ರೂಪವನ್ನು ಬಂದು ದೇವರು ಕಾಪಾಡಿದ್ದಾನೆ ಈ ರಾಜನ. ಅದರಿಂದ ಆ ಸ್ಮರಣಾರ್ಥವಾಗಿ ಅವರು ಬಂದು ಗೋವರಾಸ ಆಗಿದ್ದು ಅಂತ ಅವ್ರ ಮನೆತನ ಹೆಸರಲ್ಲಿ ಇಟ್ಕೊತಾರಂತೆ. ಅದು ಒಂದೇ ಅಲ್ಲ, ಅಲ್ಲಿ ಅದೇ ಶ್ರೀಮುಷ್ಣದಿಂದ ಒಂದು 30-40 ಕಿಲೋಮೀಟ್ರಲ್ಲಿ ಪೂರ್ವ ಸಮುದ್ರ ಬರುತ್ತೆ, ಬೇ ಆಫ್ ಬೆಂಗಾಲ್. ಅಲ್ಲಿ ಕಿಳ್ಳೆ ಅಂತ ಒಂದು ಊರು. ಆ ಕಿಳ್ಳೆಗೆ ದೇವರು ಅಲ್ಲಿ ಚೈತ್ರೋತ್ಸವ, ಶ್ರೀಮುಷ್ಣದಲ್ಲಿ ಬೋರಾಗದೇವಿ ಚೈತ್ರೋತ್ಸವ, ಮಾಘ ಉತ್ಸವ ನಡೀತೆ. ಮಾಘ ತಿಂಗಳು ಮಖ ನಕ್ಷತ್ರ ಒಳಗೆ ಹುಣ್ಣಿಮೆ ದಿವಸ ದೇವರು ಸಮುದ್ರ ಸ್ನಾನಕ್ಕೆ ಹೋಗ್ತಾನೆ, ಬೇ ಆಫ್ ಬೆಂಗಾಲ್ ಹೋಗ್ತಾನೆ, ಇದು ಪೂರ್ವ ಸಮುದ್ರಕ್ಕೆ ಹೋಗ್ತಾನೆ. ಆ ಕಿಳ್ಳೆ ಎಂಬ ಊರಿಗೆ ಹೋಗ್ತಾನೆ. ಆ ಕಿಳ್ಳೆ ಒಳಗೆ ಮಾಧ್ವರ ಛತ್ರ ಉಂಟು. ಮಾಧ್ವರಿಗೆ ಬೇಕಾದ ಅಲ್ಲಿದ್ದ ಅಕ್ಕಪಕ್ಕ ಮಾಧ್ವರೆಲ್ಲ ಅಲ್ಲಿ ದೇವ್ರ ಕೂಡ ಸ್ನಾನ ಮಾಡ್ಲಿಕ್ಕೆ ಬರೋರು, ಸಮುದ್ರ ಸ್ನಾನಕ್ಕೆ ಹೋಗೋರು. ಅಲ್ಲಿ ಊಟ ಎಲ್ಲ ಹಾಕಾರ. ಅಲ್ಲಿ ಎದುರಿಗೆ ಒಂದು ಮಸೂದಿ. ಆ ಮಸೂದಿ ಇವ್ರ ಮಸೂದಿ, ಅದು ಪ್ರಾಚೀನ ಇವರು ಕಟ್ಟಿದ ಮಸೂದಿಯಲ್ಲಿ. ಆ ಮಸೂದಿ ಮುಂದೆ ದೇವರು ನಿಂತ್ಕೊತಾನೆ. ದೇವರಿಗೆ ಬೇಕಾದಷ್ಟು ಏನು ಮರ್ಯಾದೆ ಮಾಡಬೇಕೋ ಆ ಮುಸ್ಲಿಮ್ಸ್ ಇನ್ನೂ ಮಾಡ್ತಾ ಇದ್ದಾರೆ. ಬಟ್ಟೆ ಕೊಡ್ತಾರೆ ಅವರಿಗೆ, ಹಾರಗಳು ಕೊಡೋದು, ದೇವರಿಗೆ ಏನು ನೈವೇದ್ಯಕ್ಕೆ ಆಗತಕ್ಕಂಥ ಪದಾರ್ಥವೋ ಅದೆಲ್ಲ ಅವ್ರು ಕೊಡ್ತಾರೆ. ಇವರು ಅದನ್ನು ಸ್ವೀಕಾರ ಮಾಡಿ ಆ ದೇವರು ಇವ್ರ ಕೈಯಿಂದ ಬೋರಾಗ ದೇವರು ಹಾಕಿದ ಹಾರ ಹಾಕ್ತಾರೆ. ಅವ್ರಿಗೆ ಏನು ಮರ್ಯಾದೆ ಮಾಡೋಕ್ಕೋ ಈ ದೇವರು ಮಾಡಿಸ್ತಾನೆ ಇವ್ರ ಮೂಲಕವಾಗಿ. ಇದು ಇವತ್ತು ನಡೀತಾ ಇದೆ, ನಿನ್ನೆಲ್ಲ ಮೊನ್ನೆಲ್ಲ ಉತ್ತರಕ್ಕೆ ಇವತ್ತು ತನಕ ನಡೀತಾ ಇದೆ, ಇನ್ನೂ ನಡೀತಾಲೇ ಇದೆ ಅದು. ಹಂಗೆ ಅಷ್ಟೊಂದು ಮಹಿಮಾ ಒಳ್ಳೆ ಅವರು ಅದು ಯಾದವಾರಿ ಛತ್ರದಲ್ಲಿ ಬರ್ತಾಯಿದ್ರು. ಅಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಶ್ರೀಮುಷ್ಣದಲ್ಲಿ ಛತ್ರ ಒಂದು ಉಂಟು, ಇದರ ಛತ್ರ, ಅನ್ನ ಛತ್ರ, ಅದು ಗುಂಡಪರಾಯಣ ಛತ್ರ ಅಂತಾರೆ. ಅಲ್ಲಿ ವಿಶ್ವಪ್ರಿಯ ತೀರ್ಥರ ಪ್ರತಿಷ್ಠೆ ಮಾಡಿದೆ ವಾದರಾಜರ ಮೃತ್ತಿಗೆ ಬೃಂದಾವನ ಉಂಟು. 2 ಬೃಂದಾವನದಲ್ಲಿ ಒಂದಷ್ಟು ಮಹಿಮೆ ಅಲ್ಲಿ ಶ್ರೀಮುಷ್ಣದಲ್ಲಿ ಉಂಟು. ಅದು ಒಂದೇ ಇಲ್ಲ, ಯಾದವಾರಿಯರ ಕಥೆ ಹೇಳೋ ಕಾಲಕ್ಕೆ ಇನ್ನೊಂದು ಅಂತಾರೆ. ಯಾದವಾರಿಯರನ್ನು ಕಟ್ಟಿಕೇಶವಾಚಾರ್ಯರನ್ನು ಸೂರ್ಪಾಲಿ ಊರಿದ್ದದು. ಅಲ್ಲಿ ಅಕ್ಕಪಕ್ಕ ಮನೆಯವರು. ಕಟ್ಟಿಕೇಶವಾಚಾರ್ಯ ಅಮ್ಮ ಭಾಗವತ ಶ್ಲೋಕ ಒಂದು ದಿನಕ್ಕೆ 1 ಶ್ಲೋಕವಾರು ಕೇಳಲಂಗೆ ಅವರು ಊಟ ಮಾಡೋದಿಲ್ಲ ಅಂತ ಒಂದು ವ್ರತ ಇಟ್ಕೊಂಡಿರಂತೆ. ಕೇಳಿಯೇ ಊಟ ಮಾಡಬೇಕು ಎಂಬುದು ಅವ್ರದ್ದು. ಅವರು ಕಟ್ಟಿಕೇಶವಾಚಾರ್ಯ ಹೇಳಂತ ಹೇಳಿದರೆ ಅವರು ದೊಡ್ಡ ತರ್ಕ ವ್ಯಾಕರಣ ಪಂಡಿತರಂತ ಅವರು. ಈ ಭಾಗವತನ ಯಾರು ಮುಟ್ಟಬೇಕು, ಇದು ಏನು ಹೆಂಗಸರು ಕೇಳಾಗ್ರಂತ, ಮಡ್ಡಿಂಗಸರು ಕೇಳಾಗ್ರಂತ ಅಂತ ಹಾಗೊಂದು ಸ್ವಲ್ಪ ಅಲಕ್ಷ್ಯ ಭಾವ ಇದ್ದರಂಥವ್ರು. ಪಕ್ಕದಲ್ಲಿ ಯಾದವಾರಿಯರು, ಅವ್ರನ್ನ ಮಾತ್ರ ಅವರು ಯಾವಾಗಲೂ ಭಾಗವತ ಹೇಳ್ತಾಲೇ ಇರ್ತಾರಂಥವ್ರು. ಅದರಿಂದ ಅವ್ರನ್ನ ಕರೆದು ಒಂದು ದಿನಕ್ಕೆ ಒಂದು ಸಾರಿ ಒಂದೊಂದು ಶ್ಲೋಕ ಹೇಳಿ ಕೇಳಿ ಅವರು ಊಟ ಮಾಡೋರಂಥ ಕಟ್ಟಿಕೇಶವಾಚಾರ್ಯ ತಾಯಿ. ಹೀಗೆ ಇರೋ ಕಾಲಕ್ಕೆ ಒಂದು ದಿವಸ ಏನಾಯಿತು, ಯಾದವಾರಿಯರು ಹೊರಗೆ ಹೋಗಿದ್ದರಂತೆ, ಊರಿಗೆಲ್ಲ ಹೋಗಿದ್ದಾರೆ. ಅವತ್ತು ಅವ್ರ ಅಮ್ಮ ಕಟ್ಟಿಕೇಶವಾಚಾರ್ಯ ಅಮ್ಮ ಊಟ ಮಾಡಬೇಕಂದ್ರೆ ಭಾಗವತ ಕೇಳಬೇಕು. ಭಾಗವತಕ್ಕೆ ಹೇಳಬೇಕಂದ್ರೆ ಯಾದವಾರಿಯರು ಊರ್ಲಿಲ್ಲ. ಆಗ ಕಟ್ಟಿಕೇಶವಾಚಾರ್ಯ ಹೇಳಿ ಸ್ವಲ್ಪ ಹೇಳಪ್ಪ ಅಂತಾರಂತ. ಆಗಲೂ ಸ್ವಲ್ಪ ತುಂಬ ಅಲಕ್ಷ್ಯವಾಗಿ ಏನು ಮಾಡಿದ್ರಂತ, ಭಾಗವತ ಪುಸ್ತಕನ ತೆಗೆದು ಒಂದು ಶ್ಲೋಕ ಹೇಳೋಣ ಅಂತ ಹಿಂಗೆ ತೆಗೆದವರು ಮೊದಲ ಶ್ಲೋಕದಲ್ಲೇ ಮೊದಲ ಲೈನೊಳಗೆ ದಾಟಲಕ್ಕೆ ಆಗಲ್ಲಂತ. ಅವರಿಗೆ ಅಷ್ಟೊಂದು ಒಂದು ಅರ್ಥ ಎಲ್ಲ ಅವರಿಗೆ ಉಳಿತಂತ, ಅಷ್ಟೊಂದು ಒಂದು ಉತ್ಸಾಹ ಬಂತಂತ ಭಾಗವತ. ಆಮೇಲೆ ಅವರು ಭಾಗವತನ ಕೆಳಗೆ ಇಡಲ್ಲ ಅಂಥೇಳಿ ಆ ಕಟ್ಟಿಕೇಶವಾಚಾರ್ಯ ಕಥೆ ಹೇಳೋ ಕಾಲಕ್ಕೆ ಅವರು ಚರಿತ್ರೆ ಹೇಳ್ತಾರೆ. ಇಂಥ ಯಾದವಾರಿಯರು ಅವರು ತುಂಬ ಬಡತನ ಕಷ್ಟಪಟ್ಟದ ಹೇಳ್ತಾರೆ. ಆಗ ಒಂದು ದಿವಸ ಏನಾಗಿದೆ, ದೇವರು ಪೂಜೆ ಮಾಡಿ ನೈವೇದ್ಯ ಮಾಡ್ಲಿಕ್ಕೆ ಹೆಂಡತಿನ ನೈವೇದ್ಯ ತೊಗೊಂಡು ಬಂದು ಕೊಡು ಅಂತ ಹೇಳೋ ಕಾಲಕ್ಕೆ ಏನೂ ಇಲ್ಲ ಮನೆಗೆ ಅಂತಂದ್ರಂತೆ. ಉಸುಕು ಅದನ್ನು ನೈವೇದ್ಯ ಮಾಡಿದ್ರಂತೆ. ತೀರ್ಥ ಪ್ರೋಷಣೆ ಮಾಡಿದರೆ ಅದು ಅಷ್ಟು ಫಲಪಕ್ವ ಆಯ್ತಂತೆ, ಭಕ್ಷ್ಯಗಳಾಯ್ತಂತಾರೆ. ಒಬ್ಬರೊಬ್ಬರು ಅದನ್ನು ಸಜ್ಜಿಗೆ ಆಯ್ತಂತಾರೆ. ಹಂಗಾಯಿತು. ಸರಿ, ಮನಸ್ಸಿಗೆ ಸ್ವಲ್ಪ ಕಷ್ಟ ಆಯಿತು, ಏನಪ್ಪ ದೇವ್ರು ಕೊಡಲ್ಲವೇ ನಮಗೆ ಅಂತೇಳಿ ಬಿಟ್ಟುಬಿಟ್ರು. ಮರನೇ ದಿವಸ ಇದು ಮರ್ತೈತೆ ಅವರಿಗೆ. ನಿನ್ನ ಇಲ್ಲ ಅಂಬಾದು ಮರನೇ ದಿವಸಕ್ಕೆ ನೆನಪು ಬರಲ್ಲ. ಯಾಕಂದರೆ ಯಾವಾಗಲೂ ಭಾಗವತ ಭಾರತ ಹಿಂಗೇ ಇದ್ದು ಬಿಟ್ಟಿದ್ದಾರೆ. ದೇವ್ರ ಚಿಂತನೆ ಒಳಗೆ ಈ ಮನೆಯಲ್ಲ ಏನು ಇದೇ ಇಲ್ಲ ಎಂಬುದು ಚಿಂತನೆ ಇಲ್ಲ ಅವರಿಗೆ, ಯಾದವಾರಿಯರಿಗೆ. ಸರಿ, ಮರುದಿವಸನೂ ಹಾಗೆ ಆಯ್ತಂತೆ. ಪೂಜೆ ಆಗಿ ನೈವೇದ್ಯ ಸಮಯಕ್ಕೆ ನೈವೇದ್ಯ ತಗೊಂಡು ಬಂದಂದ್ರೆ, ನಿನ್ನೆ ಏನಿಲ್ಲ ರೀ, ಇವತ್ತು ಏನು ರೀ ಅದಂತ ಅವ್ರು ಹೆಂಡತಿ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ದುಃಖ ಆಯ್ತಂತೆ. ಇದು ಏನಿದು, ದೇವ್ರು ನೈವೇದ್ಯ ಮಾಡಲಿಕ್ಕೆ ಕೂಡ ಮನೊಳಗೆ ನೈವೇದ್ಯಕ್ಕೆ ಕೂಡ ಏನಿಲ್ಲವಲ್ಲ ಅಂತ ಹೇಳಿ ಆ ಭಗವದ್ಗೀತೆ ಆ ಶ್ಲೋಕನ ಒಂದು ಅಂಡರ್ಲೈನ್ ಮಾಡಿದ್ರಂತೆ. ಎಲ್ಲರನ್ನ ಯೋಗಕ್ಷೇಮ ಮಹಾಮ್ಯಂ ಹೇಳ್ತಾನಲ್ಲ, ಆ ಲಯನ್ನ ಒಂದು ಅಂಡರ್ಲೈನ್ ಮಾಡಿದ್ರಂತೆ ಮಸಿಯಿಂದ. ಎಲ್ಲರೂ ನೋಡಿಕೊಂಡು ಹೇಳ್ತೀನಿ, ನೀನು ನಮ್ಮನೆ ಪಾಡು ಹಿಂಗದಲ್ಲ ಹಾಗೆ ಅಂಥೇಳಿ ಮನಸ್ಸಲ್ಲ ಸ್ವಲ್ಪ ಅಸಮಾಧಾನ ಒಂದು ಲಯನ್ ಹಾಕಿಬಿಟ್ಟಿದ್ದಾರೆ. ಹಾಕಿಬಿಟ್ಟು ಹೊರಗೆ ಹೊರಟೋದ್ರೆ ಎಲ್ಲೇ ಹೋಗಿದ್ದಾರೆ ಹೊರಗೆ. ಅಷ್ಟರಾಗ ಒಂದು ಹುಡುಗ ಬಂದಂತೆ. ಅವ್ರು ಆಚೆ ಹೋಗೋಣ, ಈಚೆ ಹುಡುಗ ತಲೆ ಒಳಗೆ ನವಿಲ್ ಗೆರೆ ಇಟ್ಕೊಂಡು ಬಂಡಿ ತುಂಬ ಸಾಮಾನುಗಳು ತಗೊಂಡು ಬಂದು ನಾಲಿಗೆ ಒಳಗೆ ನೆತ್ತರಂತೆ ಸುರಿತಾಯಿ ಬಂದಿದ್ದಾನೆ. ಅವರು ಯಾದವಾರಿಯರ ಹೆಂಡತಿ ಕೇಳಿದರಂತೆ, ಯಾರಪ್ಪ ನೀನು, ಯಾಕೆ ನಾಲಿಗೆ ನೆತ್ತರು ನನಗೆ ಇಷ್ಟು ಸಾಮಾನು ತಂದು ಕೊಡೋದಿಲ್ಲ, ಎಲ್ಲಿಂದ ಬಂದಿ ಅಂತ ಕೇಳಿದರಂತೆ.
ನಿಮ್ಮ ಗಂಡ ತಾನೇ ಕೊಟ್ಟು ಕಳಿಸಿದ್ದಾರೆ, ಸ್ವಲ್ಪ ನಂಗೆ ಬರ್ಲಿಕ್ಕೆ ತಡೆ ಆಯಿತು ತುಂಬ, ಅದಕ್ಕೋಸ್ಕರ ನಾಲಿಗೆ ಚುಚ್ಚಿಬಿಟ್ರು ನಂಗೆ ಅದಕ್ಕೆ ನೆತ್ತರು ಸುರಿತಾ ಇದೆ ಅಂತ ಹೇಳಿ. ನನ್ನ ಮನೆಯವ್ರು ಭಾಳ ಸಾದವರು, ಸಾತ್ವಿಕರು, ಹಂಗೆ ಮಾಡಲಾರಲಿಲ್ಲ. ನಿಮ್ಮ ಮನೆಯವರೇ ಮಾಡಿದ್ರೆ ನಿಮ್ಮ ಮನೆಯವ್ರನ್ನ ಕರೆದು ಕೇಳ್ರಿ ಅಂತ ಹೇಳಿಬಿಟ್ಟು ಹೊಟ್ಟೋದ ಹುಡುಗ. ಇಲ್ಲೇ ಹೊರಗೆ ಹೋದ ಯಾದವಾರ್ರು ಬಂದ್ರಂತೆ. ಬಂದು ಏನ್ರಿ ನೀವು ಹಿಂಗೆಲ್ಲ ಮಾಡಾವ್ರಲ್ಲವಲ್ಲ, ಯಾಕೆ ಹುಡುಗನ ನೀವು ಹಂಗೆ ಮಾಡಿದ್ರಿ, ಬಾಯಿ ಒಳಗೆ ನಾಲಿ ಒಳಗೆ ನೆತ್ತರು ಸುರಿತಾ ಇದಲ್ಲ, ಸಾಮಾನು ತಂದು ಹಾಕಿದ್ದಾನಲ್ಲ, ನೀವು ಯಾಕೆ ಸ್ವಲ್ಪ ಲೇಟ್ ತಡೆ ಆಯ್ತು ಅದಕ್ಕೆ ಹಂಗೆ ಮಾಡಿದಿರಿರ್ತಲ್ಲ ಅಂತ ಹೇಳೋಣ. ನಾನು ಹೆಂಗೆ ಮಾಡಬೇಡ ಹಂಗಲ್ಲ ಅಂತ ಹೇಳೋಣ. ತಕ್ಷಣ ಅವ್ರಿಗೆ ಒಂದು ಇದು ಆಗಿತ್ತಂತೆ. ಆಹಾ, ನಾವು ನಿನ್ನ ಲಯನ್ನ ಅಂಡರ್ಲೈನ್ ಮಾಡಿದೆವಲ್ಲ, ಯೋಗಕ್ಷೇಮ ಭಾವನೆ ಹೇಳ ಲಯನ್ನ, ಅದರಿಂದ ಹಿಂಗಾಗಿದೆ ಅಂಥೇಳಿ ತುಂಬ ದುಃಖಪಟ್ಟಂತ. ನಾವು ಇಷ್ಟು ದಿವಸ ಕೊಟ್ಟೆ ಭಗವಂತ, ನಮಗೆ ಒಂದು ದಿವಸ ಕೊಡ್ಲಂಗೆ ಹೋಗ್ತಾನೆ ಅಂತ, ಒಂದು ದಿವಸ ನನ್ನಿಂದ ಕಾದಿಡ್ಲಿಕ್ಕಾಗಲ್ಲವಲ್ಲ ಅಂಥೇಳಿ ಭಗವಂತನ ಮೇಲೆ ತುಂಬ ಇದಾಯ್ತಂತೆ. ನಾವು ಮಾಡಿದ ತಪ್ಪು ಅಂತ ಮನಸ್ಸಲ್ಲಿ ಅಷ್ಟು ದುಃಖ ಪಟ್ಕೊಂಡ್ರು ಅವರು ಅಂತಾರೆ. ಹಂಗೆ ಅವ್ರ ಚರಿತ್ರೆಯಲ್ಲಿ ಒಂದಿಲ್ಲ ಎರಡಿಲ್ಲ ಬೇಕಾದಷ್ಟು ಹೇಳ್ತಾರೆ. ಅದೇ ಥರ ಅಲ್ಲಿ ವಿದ್ಯಾಧೀಶರು ಉತ್ತರಾದಿ ಮಟ್ಟದ ಪೀಠಾಧಿಪತಿಗಳು ಅವರು ಒಂದು ಪಾಂಡುರಂಗನ ನೋಡಿದವರಂತೆ. ಅವ್ರ ಮೇಲೆ ಆಮೇಲೆ ಬಂದದ್ದೇ ಪಾಂಡುರಂಗಿ ವಂಶ ಅಂತ ಹೇಳ್ತಾರಲ್ಲ, ಅವ್ರನ್ನ ಹೇಳ್ತಾರೆ. ಆ ಶ್ರೀ ವಿದ್ಯಾಧೀಶರು ತಾಯಿ, ಪೂರ್ವಾಶ್ರಮ ತಾಯಿ ಬೇಡಿಕೊಂಡಿರುತ್ತೆ, ಒಳ್ಳೆ ಗಂಡು ಮಗು ಆಯಿತು ಅಂದರೆ ನಾನು ಲಕ್ಷ ಬ್ರಾಹ್ಮರಿಗೆ ಭೋಜನ ಮಾಡಿಸ್ತೀನಿ ದೇವರಿಗೆ ಸಂಕಲ್ಪ ಹರಿಕೆ ಇಟ್ಟಿರುತ್ತಂತೆ. ಆ ಲಕ್ಷ ಬ್ರಾಹ್ಮರು ಭೋಜನ ಮಾಡಿಸ್ಬೇಕು ಅಂದರೆ ಕಷ್ಟ ಕಾಲದಲ್ಲ, ಎಲ್ಲರಿಗೇ ತುಂಬ ಭಾಳ ಭಾಗ್ಯವಂತರು ಅಂತ ಯಾರು ಇಲ್ಲವೇ, ಕಷ್ಟಪಡ್ತಾ ಇದ್ದಿದ್ದಾರೆ. ಆದರೆ ಅವರು ಏನು ಮಾಡಿದ್ರಂತ ಶ್ರೀ ವಿದ್ಯಾಧೀಶರಲ್ಲಿ ಹೇಳಿದ್ರಂತ, ಪೂರ್ವಾಶ್ರಮದ ನಾನು ನಿಮ್ಮ ಹುಟ್ಟಬೇಕು ಅಂತೇಳಿ ಬೇಡಿಕೊಂಡನ್ನು ಹರಿಕೆ ಒಂದದ, ನಿಮಗೆ ಲಕ್ಷ ಬ್ರಾಹ್ಮರು ಭೋಜನ ಮಾಡಿಸ್ರಿ ಅಂತ ಕೇಳಿಕೊಂಡ್ರಂತೆ ಸ್ವಾಮಿಗಳನ್ನು. ಆಯ್ತು ಅಂತಂದ್ರಂಥವ್ರು ಹೇಳಿ ಯಾದವಾರಿಯವ್ರನ್ನ ಕರ್ಕೊಂಡು ಬನ್ನಿರಿ ಊಟಕ್ಕೆ ಅಂದ್ರಂತೆ. ಬ್ರಾಹ್ಮಣ ಊಟ ಕರಿಬೇಕು ಅಂತ ಹೇಳಿ ಅಲ್ಲಿದ್ದ ಬ್ರಾಹ್ಮಣನ ಕರೆದಿದ್ದಾರೆ. ಯಾದವಾರಿ ಬೇಕಾದಷ್ಟು ದೇವ್ರ ನೈವೇದ್ಯ, ರಾಮದೇವ್ರ ನೈವೇದ್ಯ ಆಯಿತು. ಯಾದವಾರಿಯನ್ನು ಕರೆದು ಎಲೆ ಹಾಕಿ ಅವರಿಗೆ ಬಡಿಸಿ ತೀರ್ಥ ಹಾಕಿ ಕೃಷ್ಣಾರ್ಪಣೆ ಹೇಳಕ್ಕೆ ಪೂರ್ವಾಶ್ರಮ ತಾಯಿನ ಕರೆದ್ರಂತೆ ಶ್ರೀ ವಿದ್ಯಾಧೀಶರು. ಕರಿಯೋಣ ಅವ್ರ ತಾಯಿ ಬಂದರು, ಕೃಷ್ಣಾರ್ಪಣೆ ಅಂದರು, ಊಟ ಆಯಿತು. ಅವ್ರಿಗೆ ಮನಸ್ಸು ಸ್ವಲ್ಪ ಅಸಮಾಧಾನ ಆಯ್ತು ಅಂತ, ಏನೋ ಒಂದು ಲಕ್ಷ ಬ್ರಾಹ್ಮರ ಭೋಜನ ಅಂತ ಹೇಳಿಬಿಟ್ಟು ಒಂದೇನು ಬ್ರಾಹ್ಮಣನ ಕರೆದು ಅನ್ನ ಹಾಕ್ತಾರಲ್ಲ ಅಂತ ಇತ್ತಂತ ಮನಸ್ಸೊಳಗೆ. ಆಮೇಲೆ ಏನು ಮಾಡಿದ್ರಂತ ಅವರು ಸ್ವಾಮಿಗಳು ತಮ್ಮ ಪೂರ್ವಾಶ್ರಮ ತಾಯಿನ ಕರೆದು, ನೀವು ಸ್ವಲ್ಪ ಎಲ್ಲ ತೆಗೆದು ಗೋಮ ಹಚ್ಚಿರಿ, ಪುಣ್ಯ ಬರ್ತಲ್ವ ಬ್ರಾಹ್ಮರು ಎಂಜಿಲ್ ತೆಗೆದು ಗೋಮ ಹಚ್ಚಿದ್ರೆ ನೀವೇ ಹಚ್ಚಬೇಕು ಅಂದ್ರಂತೆ. ಸರಿಂತ ತೆಗೆದು ಒಂದು ಎಲೆ ತೆಗೆದು ಗೋಮೆ ಹಚ್ಚಿ ಕೈ ತೊಳ್ಕೊಂಡು ಬರ್ತಾರಂತ. ಮತ್ತು ಒಂದು ಎಲೆ ಇತ್ತಂತೆ, ಫ್ರೀ ತೊಗೊಂಡು ಹಾಕೋದು, ಗೋಮೆ ಹಚ್ಚೋದು, ಬರೋದು ಎಲ್ಲ ಹೀಗೆ ಹಚ್ಚೋದು, ಗೋಮೆ ಹಚ್ಚೋದು ತೆಗೆಯೋದು, ಗೋಮೆ ಹಚ್ಚೋದು ತೆಗೆಯೋದು, ಹೀಗೆ ಆಗಿ 1,00,000 ಎಲೆ ಬಂತು ಅಂತಂತಾರೆ ಅವರು ಕತೆ ಹೇಳೋ ಕಾಲಕ್ಕೆ. ಆ ಲಕ್ಷ ಬ್ರಾಹ್ಮರು ಒಂದೇ ಬ್ರಾಹ್ಮರೊಳಗಿದ್ದಾರೆ ಅಂದರೆ ಅವ್ರು ಎಷ್ಟು ಪುಣ್ಯವಂತರು, ಎಷ್ಟು ಭಾಗವತೋತ್ತಮರು, ವೈಷ್ಣವರು ಎಂಬುದಕ್ಕೆ ಯಾದವಾರಿಯರ ಕತೆ ಒಳಗಿದ್ದು ಒಂದು ಹೇಳ್ತಾರೆ ನಮಗೆ. ಇದನ್ನು ಆಚಾರೆಲ್ಲ ಹೇಳಿ ಕೇಳ್ತೇವೆ ಈ ಕಥನ. ಆಗ ಅವರು ಎಷ್ಟು ಭಾಗವತನ ಓದಿಕೊಂಡು ಅಂದರೆ ಅಷ್ಟಿಗತ ಭಾಗವತ ಇತ್ತಂಥವ್ರಿಗೆ. ಅವರು ಹಳೆಯ ಬಿದರಳ್ಳಿ ಶ್ರೀನಿವಾಸ ತೀರ್ಥರು ಅಂಥೇಳಿ ಅವ್ರಿಗೆ ಹೆಣ್ಣು ಮಕ್ಕಳು ತಾನೇ ಹೇಳ್ತಾರೆ, ಹೆಣ್ಣು ಮಕ್ಕಳು ಇಲ್ಲ ಅಂತಂತಾರೆ. ಅವರು ಅಸ್ಥಿ ಸಂಚನೆ ಮಾಡೋ ಕಾಲಕ್ಕೆ ಅವರು ಅಸ್ಥಿಂದ ಭಾಗವತ ಶ್ಲೋಕ ಬಂತು ಅಂತ ಹೇಳ್ತಾರೆ. ಅಂಥ ಮಹಿಮೆ ಉಳ್ಳವರು ಯಾದವಾರಿಯರು. ಅವರ ಸ್ಮರಣೆಯನ್ನು ಮಾಡೋಣ ಎಲ್ಲರೂ ನಾವು. ನಮ್ಮ ತಿಳಿದಷ್ಟು ತಪ್ಪು ಉಪ್ಪು ಇದ್ದರೆ ಅದು ನಮಗೆ ಸೇರಿದ್ದೇವೆ. ಏನಾದರೂ ಒಳ್ಳೆದಿದ್ದರೆ ನಮ್ಮ ಹಿರಿಯರು, ನಮ್ಮ ದೊಡ್ಡವರು, ಆಚಾರಗಳು ಹೇಳಿ ಕೇಳಿದ್ದುದು ನಮಗೇನೋ ಅಷ್ಟೊಂದು ತಿಳಿದೋದಲ್ಲ. ಅದರಿಂದ ನಮ್ಮ ಊರ ಕಡೆ ನಡೆದ ಕಾರಣ ಇದನ್ನು ಹೇಳಬೇಕು ಅಂತ. ಈ ಪತಿಯಂತರ್ಗತ ಗುರುವಂತರ್ಗತ ಭಾರತೀಯ ರಮಣ ಮಕ್ಕಳ ಶ್ರೀಕೃಷ್ಣನಿಗೆ ಪ್ರೀತಿಯಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.